ನಮಸ್ಕಾರ ಎಲ್ರಿಗೂ, ಹೇಗಿದ್ದಾರೆ ಎಲ್ರು? ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇದು 24 ಮಾಡಲು. ಇದು 185 190ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಸರ್ ಯಾವ ಮಾಡಲ್ ಅಂದ್ರೆ 2024 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ ಸರ್, ನೆಕ್ಸ್ಟ್ ಇದು 2021 ಮಾಡಲ್ ಇದು. ಇದನ್ನ ಒಂದು 180 190 2 ಲ್ಯಾಕ್ಸ್ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಇದು RC 24 ಮಾಡಲು. ಇದು ಅಷ್ಟೇ ಒಂದು 220 230 ವರೆಗೂ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಓಕೆ ಸರ್. ಸ್ನೇಹಿತರೆ, ಇನ್ನೂ ಏನಾದ್ರು ಮಾಹಿತಿ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಣುವಂತ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ. ಸೊ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಮಾತ್ರ ಆಫೀಸ್ ಓಪನ್ ಇರುತ್ತೆ. ಮಾಡಿ ಸರ್. ಸರ್ ಇದು ಹಂಟರ್ 22 ಮಾಡಲು. 12,000 ಓಡಿದೆ, ಸಿಂಗಲ್ ಓನರ್. 165 ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಇದು ರೇಡರ್ 85 23 ಮಾಡಲ್ 85 ಮುಗಿಸ್ಕೊಡೋಣ ಸರ್. ಸರ್ ಇದು 24 ಮಾಡಲು 185 ಪ್ರೈಸ್ ಇದೆ. 175 180ಗೆ ಮಾಡಿಸ್ಕೊಡೋಣ ಸರ್. ಇದು ಎಲೆಕ್ಟ್ರಿಕ್ ವೆಹಿಕಲ್ ಸರ್, 24 ಮಾಡಲ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 175 ವರೆಗೂ ಮಾಡ್ಕೊಡೋಣ ಸರ್. ಮತ್ತೆ ಇದೊಂದು ನೋಡಿ ಸರ್, ಇಂಟರ್ಸೆಪ್ಟರ್ 21 ಮಾಡಲ್ 2,20,000ಗೆ ಮುಗಿಸ್ಕೊಡ್ತೀನಿ ಸರ್. ಇದು ಹಿಮಾಲಯ 450 24 ಮಾಡಲು 3.3 ಲ್ಯಾಕ್ಸ್ಗೆ ಮುಗಿಸ್ಕೊಡೋಣ ಸರ್. ಇದು 20 ಮಾಡಲ್ 22 ಮಾಡಲ್ ಇದು 2 ಲ್ಯಾಕ್ಸ್ಗೆ ಮುಗಿಸ್ಕೊಡ್ತೀನಿ ಸರ್. ಇದು 1920 ಮಾಡಲು 190ಗೆ ಮುಗಿಸ್ಕೊಡ್ತೀನಿ ಸರ್. ಇದು 175ಗೆ ಮುಗಿಸ್ಕೊಡ್ತೀನಿ ಸರ್ ಬನ್ನಿ. ಇದು 20 ಮಾಡಲು ಡೆಸರ್ಟ್ ಸ್ಟಾಮ್ 190ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಇದು 22 ಮಾಡಲ್ 2,20,000ಗೆ ಮುಗಿಸ್ಕೊಡ್ತೀನಿ ಸರ್. ಇದು 22 ಮಾಡಲ್ ಅಷ್ಟೇ, ಸೇಮ್ ಪ್ರೈಸ್ 220ಗೆ ಮುಗಿಸ್ಕೊಡೋಣ. ಇನ್ನೂ ಆದಷ್ಟು ನಿಮ್ಮ ಕಡೆಯಿಂದ ಬಂದವರು ಇನ್ನೂ ಡಿಸ್ಕೌಂಟ್ ಕೊಡೋಣ ಸರ್. ಅದು 22 ಮಾಡಲೇ 230 ಆಸ್ಕಿಂಗ್ ಪ್ರೈಸು, 210 220ಗೆ ಆಗುತ್ತೆ. ಅದು ಸಿಂಗಲ್ ಓನರು 20 ಮಾಡಲು 2,20,000 ಆಸ್ಕಿಂಗ್ ಪ್ರೈಸು, 2 ಲ್ಯಾಕ್ಸ್ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಇದು 200 KTM 200 20 ಮಾಡಲು 185 ಎಲ್ಲ ಮುಗಿಸ್ಕೊಡೋಣ ಸರ್. 24 ಮಾಡಲ್ ಇದೆ, 2 ಲ್ಯಾಕ್ಸ್ಗೆ ಮುಗಿಸ್ಕೊಡ್ತೀನಿ ಸರ್. ಅದು MT 20 ಮಾಡಲ್ 135ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. Dominar 400 18 ಮಾಡಲು 130ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಇದು ಮೋಜೋ 17 ಮಾಡಲು 140ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಇದು 17 ಮಾಡಲು 1 ಲ್ಯಾಕ್ಗೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. ಮತ್ತು ಇದು 22 ಮಾಡಲ್ 230 ಹೇಳ್ತಾ ಇದ್ದಾರೆ, 210 215ಗೆ ಮುಗಿಸ್ಕೊಡ್ತೀನಿ ಸರ್. ಇದು 21 ಮಾಡಲ್ 130ಗೆ ಆಗುತ್ತೆ ಸರ್. ಇದು ಬಂದು 22 ಮಾಡಲು 170 180ಗೆ ಆಗುತ್ತೆ ಸರ್. ಇದು 17 ಮಾಡಲ್ 150 ಕೊಡೋಣ ಸರ್. ಕ್ಲಾಸಿಕ್ 350 17 ಮಾಡಲ್ 150. ಇದು 15 ಮಾಡಲ್ 130ಗೆ ಆಗುತ್ತೆ ಸರ್ ಫೈನಲ್ ಬಗ್ಗೆ. ಓಕೆ, ಅದಾಯ್ತು ಸರ್. ಕಮಿಷನ್ ಅಂತ ಏನಾದ್ರು ತಗೊಂತೀರಾ ಗಾಡಿದು? ಸರ್ ಸಣ್ಣ ಪುಟ್ಟ ಕಮಿಷನ್ ತಗೊಂತೀವಿ. ಬ್ರೋಕರ್ಸ್, ನಾವು ಗಾಡಿ ಓನರ್ಸ್ ಯಾವ್ದಿಲ್ಲ, ಬ್ರೋಕರ್ಸ್. ನಾವು ಒಂದ್ ಪ್ರೈಸ್ ನ ಫೈನಲೈಸ್ ಮಾಡಿ ಡೀಲರ್ ಹತ್ರ ನಿಮಗೆ ಕೊಡ್ಸೋ ಜವಾಬ್ದಾರಿ ನಮ್ದು. ಡಾಕ್ಯುಮೆಂಟ್ಸ್ ಚಾರ್ಜಸ್ ಇರ್ಲಿ, ಮತ್ತೆ ಡಾಕ್ಯುಮೆಂಟ್ಸ್ ಇರ್ಲಿ, 100% ಗ್ಯಾರಂಟಿ ನಾವು ತಗೊಂತೀವಿ ಡಾಕ್ಯುಮೆಂಟ್. ಓಕೆ, ಬೈಕ್ ನೀವು ಎಲ್ ಬೇಕಾದ್ರೂ ಚೆಕ್ ಮಾಡಿ ತಗೋಬಹುದು, ಒಂದು ಗ್ಯಾರಂಟಿ ಕೊಡ್ತೀವಿ ನಮ್ ಕಡೆಯಿಂದ. ಯಾವ್ದು ಗ್ಯಾರಂಟಿ ನಿಮಗೆ ಮೆಕ್ಯಾನಿಕ್ ಯಾರನ್ನ ಗೊತ್ತಿದ್ರು ಡೌಟ್ ಇದ್ರು ತಗೊಂಡ್ ಬಂದ್ಬಿಡ್ದು. ಇದು ಯಾವ್ದೋ ಒಂದು ಫ್ರಾಡ್ ಮಾಡುವಂತ ವಿಡಿಯೋ ಅಲ್ಲ, ನಿಮಗೆ ಯೂಸ್ಫುಲ್ ಆಗಿರುವಂತ ವಿಡಿಯೋ. ಯಾಕಂದ್ರೆ ನೀವೆಲ್ಲೋ ಕುಂತು ನಮಗೆ ಯೂಸ್ಡ್ ಬೈಕ್ ಬೇಕು, ಯಾವ ತರ ಬೇಕಂತ ನೀವು ಏನಾದ್ರು ಬೇಕಂತ ಡೌಟ್ ಬೇಕಂದ್ರೆ ಅದಕ್ಕೋಸ್ಕರ ಅಂತ ಈ ವಿಡಿಯೋ ಮಾಡಿರೋದು. ನೀವು ಇನ್ ಕೇಸ್ ಗಾಡಿ ಬೈ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಗೊತ್ತಿರುವಂತ ಒಬ್ಬ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ. ಗಾಡಿ ನೋಡಿ ನಿಮಗೇನು ಕಣ್ಣಿಗೆ ಬಟ್ಟೆ ಕೊಟ್ಟು ಕಟ್ಟಿ ನಿಮಗೆ ಕಳಿಸ್ತಿಲ್ಲ. ಸೊ ಗಾಡಿನ ನೀಟಾಗಿ ನೋಡಿ, ನಿಮ್ಗೆ ಡೌಟ್ ಇದ್ರೆ ಏನೇ ಇದ್ರು ಕ್ಲಿಯರ್ ಮಾಡ್ಕೊಂಡು ಗಾಡಿ ತಗೊಂಡೋಗಿ. ಸರ್ ನೆಕ್ಸ್ಟ್ ಯಾವ ಗಾಡಿ ತೋರಿಸ್ತೀರಾ ಸರ್? ಸರ್ ಇದು ನೋಡಿ MT 15 ಇದೆ, 24 ಮಾಡಲು. ಸೊ ನೀವು ನೋಡ್ತಾ ಇರ್ಬೋದು MT 15 24 ಮಾಡಲು. ಸರ್ ಏನು ಸರ್ ಪ್ರೈಸ್ ಇದ್ರದ್ದು? ಸರ್ ಇದು 185 ಹೇಳ್ತಾರೆ ಸರ್. ನೀವು ಗಾಡಿ ನೋಡ್ತಾ ಇರ್ಬೋದು, ಕ್ಲೀನ್ ಆಗಿ ಇಲ್ಲಿ ಬಂದಿ. ಸೊ ಗಾಡಿ ನೋಡ್ತಾ ಇರ್ಬೋದು, ಫುಲ್ ಹೊಸದೇ ಇದೆ, ಕ್ರಾಚಸ್ ಕೂಡ ಇಲ್ಲ. ಸರ್ ಎಷ್ಟು ಓಡಿದೆ ಸರ್ ಇವಾಗ ಇದು? ಸರ್ ಇದು ಒಂದು 11,000 ಓಡಿದೆ ಸರ್. ಸೊ 11,000 ಕಿಲೋಮೀಟರ್ ಓಡಿದೆ, 24 ಮಾಡಲ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದ್ರು? 185 ನೆಗೋಷಿಯಬಲ್. 185 ನೀವು ನೆಗೋಷಿಯಬಲ್ ಹೇಳ್ತಿದ್ದೀರಾ. ಸರ್ ಇನ್ನೂ ಕಡಿಮೆ ಮಾಡಕ್ ಆಗತ್ತಾ? ಆದಷ್ಟು ಟ್ರೈ ಮಾಡೋಣ ಸರ್. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಇನ್ನ ಸರ್ ಲೋನ್ ಅಂತ ಏನಾರು ಇದೆಯಾ ಇಲ್ಲಿ ನಿಮ್ಮ ಲೋನ್ ಇದೆ ಶೋರೂಮ್ ಅಲ್ಲಿ? ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಬಂದು IDFC ಇದೆ, TVS ವೀಲ್ಸ್ EMI ಇದೆ, TVS ಫೈನಾನ್ಸ್ ಇದೆ, HDFC ಕ್ರೆಡಿಟ್ ಕಾರ್ಡ್ ತಗೊಂಡ್ ಬಂದವರಿಗೆಲ್ಲ 15 ಮಿನಿಟ್ಸ್ ಅಲ್ಲಿ ಎಲ್ಲ ಡೆಲಿವರಿ ಕೊಡ್ತೀವಿ ನಾವು. ಓಕೆ,
ಲೋನ್ ಅಲ್ಲಿ ತಗೊಂಡ್ರೆ ಸೇಮ್ ಡೇ ಡೆಲಿವರಿ ಕೊಡೋಣ ಸರ್. ಸೇಮ್ ಡೇ Yes, ಎಷ್ಟೊತ್ತು ಟೈಮ್ ತಗೊಂತೀರಿ ಸರ್ ಲೋನ್ ಮಾಡ್ಕೊಡಕ್ಕೆ? ಸರ್ ಅದು ಪ್ರೊಸೆಸಿಂಗ್ ಬಂದು ಎಷ್ಟು ಟೈಮ್ ಆಗೋದು, ಒಂದು 1/2 hour ಇಂದ 1 hour ಆಗ್ಬೋದು ಸರ್. ಹಾ. ಅಷ್ಟೇ. ಮತ್ತೆ ಕಂಡೀಷನಲ್ ಏನಂದ್ರೆ ಸಿಬಿಲ್ ಸ್ಕೋರ್ 720. ಓಕೆ ಸ್ನೇಹಿತರೆ, ನಿಮ್ ಸಿಬಿಲ್ ಸ್ಕೋರ್ ಇರಬೇಕು. ಮತ್ತೆ ಇಲ್ಲಿ ಬರುವಾಗ ನಿಮ್ದು ಡಾಕ್ಯುಮೆಂಟ್ಸ್ ಏನೆಲ್ಲ ನಾವು ಹೇಳಿರ್ತೀವಿ ಅದನ್ನ ತಗೊಂಡ್ಬರ್ಬೇಕು. ಸೊ ಇಲ್ಲಿ 1 ಗಂಟೆಯಲ್ಲಿ ನಿಮ್ಗೆ ಲೋನ್ ಆಗತ್ತೆ. ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ಇಲ್ಲಿ ಯಾವ ಗಾಡಿ ಅವ್ರು ಚಾಯ್ಸ್ ಮಾಡಿದ್ರು ತರಿಸ್ಕೊಡ್ತೀರಲ್ಲ ಸರ್? ಡೆಫಿನೆಟ್ಲಿ. ಓಕೆ ಸರ್. ಸರ್ ನೆಕ್ಸ್ಟ್ ಗಾಡಿ ಸರ್, ನೆಕ್ಸ್ಟ್ ಚಾರ್ಜಿಂಗ್ ಗಾಡಿ ಎಲ್ಲ ಸರ್ ಇದು? ಎಲೆಕ್ಟ್ರಿಕ್. ಓಕೆ. ಸಿಂಗಲ್ ಚಾರ್ಜ್ ಅಲ್ಲಿ 120 ಕಿಲೋಮೀಟರ್ಸ್ ರೇಂಜ್ ಇದೆ ಇದು. ಸಿಂಗಲ್ ಚಾರ್ಜ್ ಅಲ್ಲಿ 120 ಕಿಲೋಮೀಟರ್. 120. ಓಕೆ, 120 ಕಿಲೋಮೀಟರ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು. ಗಾಡಿ ತೋರಿಸಿ, ಬ್ರ್ಯಾಂಡ್ ಕೂಡ ತೋರಿಸಿ. ಸೊ ನೀವು ಒನ್ ಟೈಮು ಚಾರ್ಜ್ ಮಾಡಿದ್ರೆ 120 ಕಿಲೋಮೀಟರ್ ಕೂಡ ಗಾಡಿನ ಓಡಿಸ್ಕೊಂಡು ಹೋಗ್ಬೋದು. ಸರ್ ಏನ್ ಪ್ರೈಸ್ ಹೇಳ್ತಿದ್ರ? ಯಾವ್ದು ಮಾಡಲು? ಇದು ಪ್ರೈಸ್ 95 ಹೇಳ್ತಾರೆ. 22 ಮಾಡಲ್ ಇದೆ. ಒಂದು 75 ರೇಂಜ್ ಅಲ್ಲಿ ಬೇಕಾದ್ರೆ ಮುಗಿಸ್ಕೊಡೋಣ ಸರ್. 75,000 1,60,000 ರೂಪಾಯಿ ಹೊಸ ಗಾಡಿ ಇದೆ. ಹಾ, 75 ರೇಂಜ್ ಅಲ್ಲಿ ಮುಗಿಸ್ಕೊಡ್ತೀನಿ ಸರ್. ಇನ್ನೂ ಕಡಿಮೆ ಆಗಲ್ಲ ನಮ್ ಚಾನಲ್ ಕಡೆಯಿಂದ ಬಂದ್ರೆ? ಸರ್ ಬನ್ನಿ ಟ್ರೈ ಮಾಡೋಣ ಸರ್. ಇನ್ನು 5,000 ಕಡಿಮೆ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ಸ್ನೇಹಿತರೆ, 70,000 ರೂಪಾಯಿಗೆ ನಿಮಗೆ ಗಾಡಿ ಸಿಗುತ್ತೆ. ಸರ್ ಏನ್ ಸಿಸಿ ಸರ್ ಇದು ಗಾಡಿ? ಇದು ಸಿಸಿ ಇಲ್ಲ, ಬರೋದಿಲ್ಲ ಸರ್. ಇದಕ್ಕೆ ಸಿಸಿ ಅನ್ನೋದೇ ಬರಲ್ಲ. ಬ್ಯಾಟ್ರಿ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ. ಓಕೆ. ಓಕೆ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ನೋಡಿ ಇಂಟರ್ಸೆಪ್ಟರ್. ಸೊ ರಾಯಲ್ ಎನ್ಫೀಲ್ಡ್ ಅಲ್ಲಿ ನೀವು ಇಂಟರ್ಸೆಪ್ಟರ್ ಗಾಡಿ ನೋಡ್ತಾ ಇರ್ಬೋದು. ನೋಡಿ 650 cc. 650 cc. ಹೌದು. ಓಕೆ. 21 ಮಾಡಲು. ಹಾ. ಆಸ್ಕಿಂಗ್ ಪ್ರೈಸ್ 230, 2 lakhs ಗೆ 220 ಗೆ ಮಾಡ್ಕೊಡೋಣ ಸರ್. 220 ಮಾಡ್ಕೊಟ್ಬಿಡ್ತೀರಾ ಸರ್? ಇನ್ನು ನಮ್ಮ ಚಾನಲ್ ಇಂದ ಬಂದ್ರೆ ಇನ್ನು 5,000 ಕಡಿಮೆ ಮಾಡಕ್ಕೆ. 5,000 ರೂಪಾಯಿ ಕಡಿಮೆ. ಸೊ 2,15,000ಕ್ಕೆ. ಏನ್ ಸರ್ ಮಾಡ್ಲಿ ಇದು? 21 ಮಾಡಲ್ ಸರ್. 21 ಮಾಡಲ್. ಓಕೆ ಸರ್. ಎಷ್ಟು ಕಿಲೋಮೀಟರ್ ಓಡಿರುತ್ತೆ ಸರ್? ಸರ್ ಇದು ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ. ಓಕೆ. 6,300 ಕಿಲೋಮೀಟರ್ ಓಡಿದೆ. 6,300 ಕಿಲೋಮೀಟರ್ ಓಡಿದೆ. ಸೊ ಸ್ನೇಹಿತರೆ, 2,15,000 ರೂಪಾಯಿಗೆ ಗಾಡಿ ಸಿಗತ್ತೆ. ಸರ್ ನಿಮ್ಮ ಹತ್ರ ಗಾಡಿ ತಗೊಂಡ್ರೆ ಗಾಡಿಗೆ ಏನಾದ್ರು ವ್ಯಾರಂಟಿ ಅಂತ ಕೊಡ್ತೀರಾ? ಸರ್ ಗಾಡಿ ವಾರಂಟಿ ನಾವು ಕೊಡೋದಿಲ್ಲ. ನಿಮಗೆ ಆಪ್ಷನ್ ಕೊಡ್ತೀವಿ. ಶೋರೂಮ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಅಲ್ಲ, ಈಗ ಶೋರೂಮ್ ವ್ಯಾಲಿಡಿಟಿ ಮುಗ್ದೋಗಿದೆ ಅನ್ಕೊಳ್ಳಿ. ಇಲ್ಲ ಸರ್, ಶೋರೂಮ್ ಮೆಕ್ಯಾನಿಕ್ಸ್ ಹತ್ರ ಚೆಕ್ ಮಾಡಿ ತಗೋಬಹುದು. ಅವ್ರಿಗೆ ಇಂಜಿನ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನೀವು ಗಾಡಿ ತಗೊಳ್ಳಿ. ನೀವು ನಮ್ ಕಡೆಯಿಂದ ಯಾವ್ದು ಫೋರ್ಸ್ ಮಾಡಿ ಈ ಗಾಡಿ ನಿಮ್ಗೆ ಇದು ಕೊಡ್ಸ್ಲೇಬೇಕಂತ ನಾವು ಆತರ ಮೋಸ ಮಾಡಿ ಯಾರು. ಓಕೆ ಸ್ನೇಹಿತರೆ, ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಇಲ್ಲಿ ಗಾಡಿಗೆ ಯಾವುದೇ ತರ ವ್ಯಾರಂಟಿ ಇರಲ್ಲ. ನಿಮ್ಗೆ ಎಂತ ಶೋರೂಮ್ ಮೆಕ್ಯಾನಿಕ್ ಇದ್ರು ಕರ್ಕೊಂಬನ್ನಿ, ಇಲ್ಲೇ ತೋರಿಸಿ. ಏನ್ ಡೌಟ್ಸ್ ಇದ್ರೆ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ಗಾಡಿ ತಗೊಂಡೋಗಿ ತಗೊಂಡ್ಮೇಲೆ ನಿಮ್ಗೆ ಈ ತರ ಗಾಡಿ ಪ್ರಾಬ್ಲಮ್ ಅಂತೂ ಆಯ್ತಂತ ಇಲ್ಲಿ ಹೇಳಿದ್ರೆ ಅವರು ಅದಕ್ಕೆ ಜವಾಬ್ದಾರರಲ್ಲ ಅಲ್ವಾ ಸರ್? ಹೌದು ಸರ್. ನಾವು 1-2 ದಿವಸ ಟೈಮ್ ಕೊಡ್ತೀವಿ ಸರ್. ಒಂದೆರಡು ದಿನ ಟೈಮ್ ಕೊಡ್ತೀರಾ? 1 ವಾರ 1 ತಿಂಗಳು ಬಿಟ್ಟು ಬಂದ್ರೆ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನಾವು ನಮ್ ಕಡೆಯಿಂದ ಆದಷ್ಟು ಸೇಲ್ ಮಾಡೋ ಟೈಮ್ ಅಲ್ಲಿ ನಾವ್ ಹೇಳ್ತೀವಿ, ನಿಮಗ್ ಸಮಾಧಾನ ಇದ್ರೆ ತಗೊಳ್ಳಿ. ಓಕೆ. ಚೆಕ್ ಮಾಡಿಸ್ಕೊಂಡು ತಗೊಳ್ಳಿ. ಗಾಡಿ ಎಲ್ಲಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. ನಮ್ ಕಡೆಯಿಂದ ಯಾವ್ದು ನಾವು ಪ್ರೈಸ್ ನ ನೆಗೋಶಿಯೇಟ್ ಮಾಡಿ ಕಡೆಯಿಂದ